ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಆಯುಷಾ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನಲ್. ಫಾರ್ ದ ಫಸ್ಟ್ ಟೈಮ್ ನಾನು ಬ್ಯಾಂಗ್ಳೂರ್ಗೆ ಟ್ರೈನಲ್ಲಿ ಬಂದಿದ್ದೀನಿ. ಇದಕ್ಕೂ ಮುಂಚೆ ಸ್ಲೀಪರ್ ಬಸ್ ಬುಕ್ ಮಾಡಿಕೊಂಡು ಯಾವಾಗಲೂ ಬ್ಯಾಂಗ್ಳೂರ್ಗೆ ಬರ್ತಾ ಇದ್ವಿ. ಇದೇ ಫಸ್ಟ್ ಟೈಮ್ ನೋಡೋಣ ಅಂತ ಹೇಳ್ಬಿಟ್ಟು ಟ್ರೈನಲ್ಲಿ ಬಂದಿದ್ವಿ. ಪಾಪು ಜೊತೆ ಟ್ರೈನಲ್ಲಿ ಟ್ರಾವೆಲಿಂಗ್ ತುಂಬಾ ವರ್ಸ್ಟ್ ಆಗಿತ್ತು. ಯಾವತ್ತೂ ಪಾಪುನ ಕರ್ಕೊಂಡು ಟ್ರೈನಲ್ಲಿ ಬರಬಾರ್ದು ಅಂತ ಅನಿಸ್ತು. ನಮಗೂ ಕೂಡ ನಿದ್ದೆನೇ ಆಗಿಲ್ಲ. ರಾತ್ರಿ ಎಲ್ಲ ಅವರು ಇವರು ಓಡಾಡೋದು, ಟಿಕೆಟ್ ಚೆಕ್ಕಿಂಗ್ಸು ಈ ಥರ ಎಲ್ಲ ತುಂಬ ತೊಂದರೆ ಆಯಿತು. ಹೋಗ್ತಾ ಬರ್ತಾ ಎರಡೂ ಕೂಡ ಟ್ರೈನ್ ಟಿಕೆಟ್ಸೇ ಬುಕ್ ಮಾಡ್ಕೊಂಡಿದ್ವಿ. ಮತ್ತು ಈವೆಂಟ್ ಇರೋ ಒಂದು ದಿನ ಮುಂಚೆ ಎಲ್ಲರೂ ಕೂಡ ತುಂಬ ಹೊತ್ತು ಲೈಕ್ 1 o'clock ಮಟ್ಟ ಮಾತಾಡ್ಕೊಂಡು ಕೂತಿದ್ವಿ. ಸೊ ಅವತ್ತೂ ನಿದ್ದೆ ಆಗಿಲ್ಲ. ಏನು ಮಾಡಬೇಕು, 3 ದಿನ ನಿದ್ದೆ ಇಲ್ದಾಗ ಆಗೋಯ್ತು. ಸೊ ಬೆಳಗ್ಗೆ 6 o'clockಗೆ ನಾವು ಬ್ಯಾಂಗ್ಳೂರು ರೀಚ್ ಆದ್ವಿ ಮನೆಗೆ. ಬ್ಯಾಂಗ್ಳೂರ್ಗೆ ಯಾಕೆ ಬಂದಿದ್ದೀವಿ ಅಂಥೇಳಿ ನಿಮಗೆ ಹೋಗ್ತಾ ವ್ಲಾಗಲ್ಲಿ ಹೇಳ್ತೀನಿ. ರೀಚ್ ಆದ ತಕ್ಷಣ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಗೆಸ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆದರು. ಎಲ್ಲರೂ ಬಂದಮೇಲೆ ನಾಷ್ಟ ರೆಡಿ ಮಾಡಿಕೊಂಡು ಎಲ್ಲರೂ ನಾಷ್ಟ ಮಾಡ್ಕೊಂಡ್ವಿ. ಸೊ ಎಲ್ಲ ಆದಮೇಲೆ ಒಂದಿಷ್ಟು ಪ್ಯಾಕಿಂಗ್ ಮಾಡಬೇಕಿತ್ತು. ಸೊ ಇದೆಲ್ಲ ಹೊರಗಡೆ ಪ್ಯಾಕ್ ಮಾಡಿಸಿರೋದಲ್ಲ, ನಾವೇ ಎಲ್ಲರೂ ಕೂತು ಮನೆಯಲ್ಲೇ ಪ್ಯಾಕ್ ಮಾಡಿರೋದು. ಸೊ ಪ್ಲೇಟ್ಸು, ಫ್ರೂಟ್ಸು, ಡೆಕೋರೇಷನ್ ಮಾಡೋ ಪ್ರತಿಯೊಂದು ಐಟಮ್ ಕೂಡ ಮುಂಚೆನೇ ಪರ್ಚೇಸ್ ಮಾಡಿದ್ರು. ಸೊ ಆ ಕ್ಲಾತ್ ಕೂಡ 800 rupees ಅಂತೆ ಒಂದು ಬಂಡಲೇ ತೊಗೊಂಡಿದ್ರು. ಸೊ ಅದೆಲ್ಲ ಯೂಸ್ ಮಾಡಿಕೊಂಡು ನಾವು ಮನೇಲಿ ಆರಾಮಾಗಿ ಪ್ಯಾಕ್ ಮಾಡ್ಕೊಂಡ್ವಿ ಆಫ್ಟರ್ನೂನ್ ಟೈಮಲ್ಲಿ. ಸೊ ಸೇಮ್ ಹೊರಗಡೆ ಹೇಗೆ ಪ್ಯಾಕ್ ಮಾಡಿಸ್ತಾರೋ ಎಕ್ಸಾಕ್ಟ್ಲಿ ಅದೇ ಥರ ಪ್ಯಾಕ್ ಮಾಡಿದ್ವಿ ನಾವು ಕೂಡ. ನಿಮ್ಗೆ ಹೇಗೆ ಅನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಪ್ಯಾಕಿಂಗು ಇಷ್ಟೆಲ್ಲ ಪ್ರಿಪ್ರೇಷನ್ಸು ಯಾಕೆ ನಡೀತಾ ಇದೆ ಅಂತ, ನನ್ನ ಹಸ್ಬೆಂಡ್ ತಮ್ಮನ ಎಂಗೇಜ್ಮೆಂಟ್ ಇರೋದ್ರಿಂದ. ಸೊ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ, ಒಂದಿಷ್ಟು ರೀಲ್ಸ್ನ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ನಾನು. ಸೊ ಆ ಒಂದು ಫಂಕ್ಷನ್ ದಿನದ ವ್ಲಾಗು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ಒಂದಿನದ ಮುಂಚೆ ವ್ಲಾಗು. ಎಲ್ಲರೂ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ವಿ. ಈವೆಂಟಲ್ಲಿ ಡ್ಯಾನ್ಸ್ ಮಾಡಬೇಕು ಅಂಥೇಳಿ ನಿಜವಾಗ್ಲೂ ನಾವು ಡ್ಯಾನ್ಸ್ ಕೂಡ ಮಾಡಿದ್ವಿ. ಅದೆಲ್ಲ ಕ್ಲಿಪ್ಪಿಂಗ್ಸು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ. ಆಲ್ರೆಡಿ ವಾಟ್ಸಪ್ಪಲ್ಲಿ ವೀಡಿಯೋಸ್ ಎಲ್ಲ ಶೇರ್ ಮಾಡಿಕೊಂಡು ಒಂದಿಷ್ಟು ಡ್ಯಾನ್ಸ್ನ ಪ್ರಾಕ್ಟೀಸ್ ಮಾಡಿದ್ವಿ. ಆದರೂ ಕೂಡ ಒಂದಿನ ಮುಂಚೆನೇ ಫಂಕ್ಷನ್ಗೆ ಹೋಗಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ ಅಂಥೇಳಿ ನೈಟ್ 1 o'clock ತನಕನೂ ನಾವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ವಿ. ಅಲ್ಲಿ ಫಂಕ್ಷನ್ ದಿವಸ ನಮಗೆ ಎಕ್ಸಿಕ್ಯೂಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಕಡಿಮೆ ಇತ್ತು. ಆದ್ರೂ ನಾವು ಡ್ಯಾನ್ಸು ಸ್ಟೇಜ್ ಮೇಲೆ ಎಕ್ಸಿಕ್ಯೂಟ್ ಮಾಡಿಲ್ಲ, ಎಂಟ್ರಿ ಡ್ಯಾನ್ಸ್ ಅಂತ ಈ ಡ್ಯಾನ್ಸ್ನ ಮಾಡಿದ್ವಿ. ತುಂಬ ಚೆನ್ನಾಗಾಯಿತು. ಸೊ ಅದೆಲ್ಲ ಕ್ಲಿಪ್ಪಿಂಗ್ಸು ನಾನು ನೆಕ್ಸ್ಟ್ ವೀಡಿಯೋಲಿ ಆ್ಯಡ್ ಮಾಡಲಿಕ್ಕೆ ಆಗಿಲ್ಲ ಅಂದರೂ ಕೂಡ ರೀಲ್ಸಲ್ಲಿ ಖಂಡಿತ ಅಪ್ಲೋಡ್ ಮಾಡ್ತೀನಿ. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ಕಾಪಿರೈಟ್ ಇಶ್ಯೂ ಎಲ್ಲ ಬಂದುಬಿಡುತ್ತೆ. ಸೊ ಇನ್ನೊಂದು ಖುಷಿ ವಿಚಾರ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಏನಂತ ಅಂದರೆ, ನನ್ನ ವ್ಲಾಗ್ಸು ಇಷ್ಟು ದಿನದಿಂದ ಯಾರು ನೋಡ್ತಾ ಇದ್ದಾರೋ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಎಷ್ಟು ದಿನದಿಂದ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಿ ಅಂತ. ಇವಾಗ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಿದೆ. ಸೊ ಅದು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದನೂ ನನ್ನ ಫ್ರೆಂಡ್ಸು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರಲ್ಲದೆ ನನ್ನ ಓನ್ ಸಿಸ್ಟರ್ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾಳೆ. ಎಲ್ಲ ಕೂಡ ಅಬ್ಸರ್ವ್ ಮಾಡಿ ನೀಟಾಗಿ ಹೇಳ್ತಾ ಇದ್ದೆ. ಪ್ರತಿಯೊಂದು ವೀಡಿಯೋಗೂ ನೀಟಾಗಿ ಅಬ್ಸರ್ವ್ ಮಾಡಿ ಅದರಲ್ಲಿ ಏನು ಚೇಂಜಸ್ ಆಗಬೇಕಾಗಿತ್ತು, ಹೇಗೆ ವಾಯ್ಸ್ ಮಾಡ್ಯುಲೇಷನ್ ಆಗಬೇಕು, ಇದೆಲ್ಲ ಕೂಡ ನನಗೆ ಹೇಳಿದ್ದಾರೆ. ಯಾವ ಥರ ಕಂಟೆಂಟ್ ಮಾಡಿದ್ರೆ ಓಡುತ್ತೆ ಅಂತಲೂ ಒಂದಿಷ್ಟು ಜನ ಸಜೆಸ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಅವರೆಲ್ಲರಿಗೂ. ನಿಮ್ಮ ಸಪೋರ್ಟ್ ಇಲ್ಲದೇ ಇದೆಲ್ಲ ಆಗ್ತಾನೆ ಇರಲಿಲ್ಲ ಅನಿಸುತ್ತೆ. ನನಗೆ ತುಂಬ ನೀಟಾಗಿ ಅಬ್ಸರ್ವ್ ಮಾಡಿ ಏನಾದರೂ ಚೇಂಜಸ್ ಇದ್ದರೆ ಹೇಳೋದು, ಇಲ್ಲ ಕಮೆಂಟ್ ಮಾಡೋದು, ಇಲ್ಲ ಅಪ್ರಿಷಿಯೇಷನ್ ಮಾಡೋದು, ಈ ಥರ ಮಾಡಿದವರು ಅಂದರೆ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬಳಿದ್ದಾಳೆ, ಸಮಿಯಾ ಅಂತ ಹೇಳಿಬಿಟ್ಟು, ಇಂಜಿನಿಯರಿಂಗಲ್ಲಿ. ಅವಳು ನನ್ನ ತುಂಬಾ ಬೆಸ್ಟ್ ಫ್ರೆಂಡು, ಇವತ್ತಿಗೂ ಅಷ್ಟೇ ಬೆಸ್ಟ್ ಫ್ರೆಂಡು. ಅವಳು ಹೇಳ್ತಾಳೆ. ಅವಳು ಬಿಟ್ಟರೆ ನನ್ನ ಫ್ಯಾಮಿಲಿ ಫ್ರೆಂಡ್ ಒಬ್ಬಳಿದ್ದಾಳೆ, ಹೇಮಾ ಅಂತ ಹೇಳಿಬಿಟ್ಟು. ಅವಳು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾಳೆ. ಪ್ರತಿಯೊಂದು ವೀಡಿಯೋಸ್ ಕೂಡ ಅವಳು ನೋಡ್ತಾಳೆ. ಏನಾದರೂ ಚೇಂಜಸ್ ಇದ್ದರೆ ಸಜೆಷನ್ ಕೊಡ್ತಾಳೆ, ಕಂಟೆಂಟ್ ಹೇಗಿರಬೇಕು ಅಂತ ಕೂಡ ಪ್ರತಿಯೊಂದು ಅವಳು ನನಗೆ ಗೈಡ್ ಮಾಡಿದ್ದಾಳೆ. ಹೋಪ್ ಈ ವಿಡಿಯೋ ನೋಡ್ತಾ ಇರ್ಬೋದು. ಥ್ಯಾಂಕ್ ಯು ಸೋ ಮಚ್ ಅವರಿಬ್ಬರಿಗೆ ಕೂಡ. ಸೊ ಅವರಲ್ಲದೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನನ್ನ ಹಸ್ಬೆಂಡ್ ಮನೆಯವರು ಆಗಲಿ, ನನ್ನ ಅಮ್ಮನ ಮನೆ ಕಡೆ ಆಗಲಿ, ಅವರು ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ. ಚಾನಲ್ ಹೊಸದಾಗಿ ಓಪನ್ ಮಾಡಿದಾಗ ಡಿಮೋಟಿವೇಟ್ ಮಾಡೋರೇ ತುಂಬ ಜಾಸ್ತಿ ಜನ ಇರ್ತಾರೆ, ಯಾರೇ ಆಗಲಿ. ಸೊ ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ಲು ಸ್ಟಾರ್ಟ್ ಮಾಡಿದಾಗ ಡಿಮೋಟಿವೇಶನ್ ಮಾಡೋದೇ ಜಾಸ್ತಿ. ಸೊ ಯಾರು ಏನೇ ಅನ್ನಲಿ ನೆಗ್ಲೆಕ್ಟ್ ಮಾಡಬೇಕು. ಯಾರು ಏನು ಯೋಚನೆ ಮಾಡ್ತಾರಂತ ನಮ್ಮ ಮೈಂಡಲ್ಲಿ ಫಸ್ಟ್ ಪಾಯಿಂಟ್ ಅದು ಬರಲೇಬಾರ್ದು. ನಾನು ಕಂಟೆಂಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲಿ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಾಗತ್ತೆ. ಸೊ ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಯಾರು ನೋಡ್ತಾರೋ ಇಲ್ವೋ, ಏನು ಹೇಳ್ತಾರೋ ಅಂತ ಒಂದು ಮೈಂಡ್ ಸೆಟ್ ನೀವು ತೆಗಿಬೇಕಾಗತ್ತೆ. ಅಲ್ಲಿ ನೀವು ಯಾರನ್ನ ನಂಬಿ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರ್ತೀರ, ಫ್ಯಾಮಿಲಿ ಆಗಲಿ, ಫ್ರೆಂಡ್ಸ್ ಆಗಲಿ, ವಾಟ್ಸಪ್ ಕಾಂಟ್ಯಾಕ್ಟಲ್ಲಿರೋರಾಗಲಿ, ಅವ್ರು ಯಾರೂ ಕೂಡ ನಿಮ್ಮ ವಿಡಿಯೋ ನಿಜವಾಗ್ಲೂ ನೋಡೋದೇ ಇಲ್ಲ. 80% ನೋಡೋದೇ ಪಬ್ಲಿಕ್. ಅದು
ಸೊ ಆ ಪಬ್ಲಿಕ್ನ ನೀವು ಹೇಗೆ ಎಂಗೇಜ್ಡ್ ಆಗಿರ್ತೀರೋ ಸೊ ಯೂಟ್ಯೂಬ್ ಹಾಗೆ ಗ್ರೋ ಆಗ್ತಾ ಹೋಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಸಿ ಮುಗಿಸಿ ಒಂದಿಷ್ಟು ರಾಪ್ಚಿಕ್ ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಸೊ ಅದೇನೋ ಒಂಥರ ಸ್ಪೆಷಲ್ ಒಕೇಶನ್ಸ್ ಅಂದರೆ ಡ್ಯಾನ್ಸ್ ಅಂದರೆ ಸ್ಪೆಷಲ್ ಒಕೇಶನ್ಸ್ ಅನಿಸ್ತಾ ಇರುತ್ತೆ. ಸೊ ಈವೆಂಟ್ ಮುಗಿದ ಮೇಲೆ ಕೂಡ ಡ್ಯಾನ್ಸ್ ಮಾಡ್ತೀವಿ, ಈವೆಂಟ್ ಸ್ಟಾರ್ಟ್ ಆಗೋ ಮುಂಚೆನೂ ಡ್ಯಾನ್ಸ್ ಮಾಡ್ತೀವಿ. ಡ್ಯಾನ್ಸ್ ಮಾತ್ರನೇ ನಮ್ಮ ಫ್ಯಾಮಿಲಿಯಲ್ಲಂತೂ. ಸೊ ನನ್ನ ಸ್ಕಿನ್ ಎಷ್ಟು ಗ್ಲೋ ಆಗ್ತಿದೆ ಅಂತ ನೀವು ನೋಡ್ತಿರ್ಬೋದು. ಅದು ಯಾಕೆ ಅಂತ ಹೇಳ್ತೀನಿ. ಫಂಕ್ಷನ್ ಇರೋ 2 ದಿನ ಮುಂಚೆ ನಾನು ಹೋಮ್ ಸರ್ವಿಸ್ನ ಬುಕ್ ಮಾಡ್ಕೊಂಡಿದ್ದೆ. ರುಕ್ಮಿಣಿ ಬ್ಯೂಟಿ ಎಕ್ಸ್ಪರ್ಟ್ ಆ್ಯಂಡ್ ಮೇಕಪ್ ಆರ್ಟಿಸ್ಟ್ ಅವರು ನನಗೆ ಪೆಡಿಕ್ಯೂರ್, ಮೆನಿಕ್ಯೂರ್, ಫೇಶಿಯಲ್, ವ್ಯಾಕ್ಸ್ ಪ್ರತಿಯೊಂದು ತುಂಬ ಪೇಷನ್ಸಿಂದ ಮಾಡಿಕೊಟ್ರು. ನೀವು ಕೂಡ ಈ ಸರ್ವಿಸ್ನ ಬುಕ್ ಮಾಡ್ಕೋಬೋದು. ಹೊಸಪೇಟೆ ಅಕ್ಕಪಕ್ಕದಲ್ಲಿ ಎಲ್ಲೇ ಇದ್ರೂ ಕೂಡ ನಿಮಗೆ ಸರ್ವಿಸ್ನ ಮಾಡಿಕೊಡ್ತಾರೆ. ಅವ್ರ ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ, ಖಂಡಿತ. ಮತ್ತೆ ನಾನು ನಿಮಗೆ ಎಂಗೇಜ್ಮೆಂಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು.